ದುಡ್ಡು ಹಂಚೋದು ಸೆರೆ ಹಂಚೋದು ಇವೆಲ್ಲ ಆಗಬಾರ್ದು. ಅಭ್ಯರ್ಥಿ ತುಳು ಮಾಡ್ಕೊಂಡು ಹೋಗುವಂಥದ್ದು, ಹೋಟೆಲ್ ತುಳು ಮಾಡ್ಕೊಂಡು ಹೋಗುವಂಥದ್ದು ನೋಡಿದ್ರೆ ಇತಿಹಾಸ ತುಂಬ ಇದನ್ನೆಲ್ಲ ಇವರೊಬ್ಬರು ಅಂತಲ್ಲ ಎಲ್ಲರೂ ಮಾಡ್ತಾಯಿದ್ದಾರೆ. ಅದು ನಿಲ್ಲಬೇಕಾಗಿದೆ. ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಹೇಳಿ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ನಿಜವನ್ನು ಹೇಳಿದ್ರೆ ಈ ಮತದಾರರು ರೈತರು ನಿಶ್ಚಿತವಾಗಿ ಮತ ಹಾಕ್ತಾರೆ. ಆ ರಾಜಕಾರಣಕ್ಕೆ ಇವತ್ತು ನಮ್ಮ ಜಾರಕಿಹೊಳಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಅದು ಸಂತೋಷದ ಬೆಳವಣಿಗೆ. ಯಾಕಂದರೆ ಬಲಿಷ್ಠ ಇದ್ದಾರೆ ಅವರು. ಅದೇ ಕಾರಣ ಕತ್ತಿ ಕುಟುಂಬ ಬಲಿಷ್ಠ ಅದ, ಎ ಪಿ ಪಾಟೀಲ್ ಕುಟುಂಬ ಬಲಿಷ್ಠ ಅದ. ಇವರು ಬಲಿಷ್ಠರು ಒಂದು ಮೃದುವಾದಂಥ ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲೇ ಡೆವಲಪ್ ಆಗ್ತಿರೋದು ಈ ಒಂದು ಎಲೆಕ್ಷನ್ದಲ್ಲಿ ಕಂಡು ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋ ಹೇಳಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಈಗ ಸುದ್ದಿಗಳು ಬರ್ತಾ ಇದ್ದಾವೆ, ಹಬ್ಬತಾ ಇದ್ದಾವೆ. ಸುದ್ದಿಗಳು ಏನು ರೀ ಕಾಲೆಲ್ಲ ಕೈಯೆಲ್ಲ ಆಡ್ತಾ ಹೋಗ್ತಾ ಇರ್ತಾವೆ. ಸುಳ್ಳು ಇರ್ಬೋದು, ಕರುಣೆ ಇರ್ಬೋದು. ಇಲ್ಲ ರೀ ಅವ್ರು ಇಟ್ಕೊಂಡಾರ, ಇವ್ರು ಹಿಡಿದಿಟ್ಕೊಂಡಿದ್ದಾರೆ. ಇಲ್ಲ ರೀ 58 ಮಂದಿ ಹಿಡ್ಕೊಂಡು ಕುಂತಿದ್ದಾರೆ. ಇವರು 63 ಮಂದಿ ಜನರನ್ನ ಹಿಡ್ಕೊಂಡು ಕೂತಿದ್ದಾರೆ, ನಿರ್ದೇಶಕರನ್ನು ಮತ್ತಾರನೋ ಸದಸ್ಯರು. ಹೀಗಾಗಿ ಎಲ್ಲ ಕಡೆ ಸುದ್ದಿದ್ದು. ಇದರಿಂದಾಗಿ ಸಹಜವಾಗಿ DCC ಬ್ಯಾಂಕಿನ ಬಗ್ಗೆ ಒಂದು ಅವಿಶ್ವಾಸ ಮೂಡಿದರು. ಇಲ್ಲೇ ಇವರ ಭಾಷೆಗಳನ್ನು ಗಮನಿಸಿದಾಗ ಅದು ರಮೇಶ್ ಕತ್ತಿಯವರು ಭಾಳ ಸುಂದರವಾಗಿ ಮಾತಾಡ್ತಾ ಇದ್ದಾರೆ. ಅವರು ಹುಂಬ ರಾಜಕಾರಣಕ್ಕೆ ಪ್ರಸಿದ್ಧರು ಅಂತ ಒಂದು ಕಾಲಕ್ಕೆ ನಾವು ಅಂದ್ಕೊಂಡಿದ್ವಿ. ಅದು ಹಾಗಿಲ್ಲ. ಅವ್ರು ನೋಡಿದಾಗ ಅಭ್ಯಾಸಗಿರ್ತಾರೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಅದೇ ಕಾಲಕ್ಕೆ ಜನರ ಸಮೀಪ ಹೋಗುವಂಥ ಅನಿವಾರ್ಯತೆ ಇವತ್ತು ಬಂದದ್ದು ಅವ್ರಿಗೂ. ಹೇಗಾದ್ರೆ ಹುಂಬ ರಾಜಕಾರಣ ಜಾರಕಿಹೊಳಿ ವಿರುದ್ಧ ನಡೀಲಿಕ್ಕಿಲ್ಲ ಅನ್ನೋಂಥ ಭಯ ಅವ್ರಿಗೂ ಮೂಡಿದ. ಅದೇ ಕಾಲಕ್ಕೆ ಜಾರಕಿಹೊಳಿಗೂ ಸಹಿತ ಕತ್ತಿಯವ್ರ ವಿರುದ್ಧ ನಾವು ಹುಂಬ ರಾಜಕಾರಣ ಮಾಡಿದ್ರೆ ಮತ್ತೇನೋ ಆಗ್ತದಪ್ಪ ಅನ್ನೋಂಥ ಭಯ ಇಬ್ಬರಲ್ಲೂ ಅದ. ನಮ್ಮನ್ನು ಹೇಳ್ತಾರಲ್ಲ ಕನ್ನಡದಾಗ, ಹಾವಿಗೆ ಮನುಷ್ಯನ ಅಂಜಿಕೆ, ಮನುಷ್ಯಾಗ ಹಾವಿನ ಅಂಜಿಕೆ. ಹೀಗಾಗಿ ಹಾವಿನ ಏರಿಯಾದಲ್ಲಿ ಮನುಷ್ಯ ಹೋಗೋದಿಲ್ಲ, ಮನುಷ್ಯ ಏರಿಯಾದಲ್ಲೇ ಹಾವು ಬರೋದಿಲ್ಲ. ಬಂದು ಏನಾಕಿದ್ದು ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಆ ಎಲ್ಲ ದಿಶೆಯಲ್ಲೇ ಈ ಒಂದು ಮೂಮೆಂಟು, ಅದರಲ್ಲೂ ಇನ್ನೂ ಜಾರಕಿಹೊಳಿ ಅಂದರೆ ರಾಹುಲ್ ಜಾರಕಿಹೊಳಿ ಅವರ ಅಭ್ಯರ್ಥಿಯನ್ನು ನಾನು ಫಿಕ್ಸ್ ಮಾಡಿಲ್ಲ ಅನ್ನೋದು ಸತ್ಯ.